ನೋಡಿ ಕ್ವಶನ್ನು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಆ್ಯಸ್ ಇಂಡಿಕೇಟೆಡ್. ಫೋರ್ತ್ ಒನ್, r ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ ಸೈನ್ ಡೀಟಾ ಅಟ್ ಡೀಟಾ ಈಸ್ ಈಕ್ವಲ್ ಟು π/2. ನೋಡಿ ಹೆಂಗೆ ಮಾಡಬೇಕು. ಕ್ವಶನಲ್ಲಿ ಏನಿದೆ, r ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ ಸೈನ್ ಡೀಟಾ ಇದೆ. ಫಸ್ಟ್ ಬರ್ಕೊಳ್ಳೋಣ ಹೇಳಿ. r ಈಸ್ ಈಕ್ವಲ್ ಟು ಏನು, a ಇಂಟು 1 ಪ್ಲಸ್. ಫಸ್ಟ್ ಏನು ಮಾಡಬೇಕು, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಏನಾಗುತ್ತೆ ಅದು, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಸೈನ್ ಡೀಟಾ. ಕರೆಕ್ಟ್ ಅಲ್ವಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದರೆ ಏನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾ. ನೆಕ್ಸ್ಟ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/dθ. ಲಾಗ್ ಎಗೆ 0 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾಗೆ 1/1 ಪ್ಲಸ್ ಸೈನ್ 1ಗೆ 0 ಪ್ಲಸ್ ಸೈನ್ ಡೀಟಾಗೇನು ಕಾಸ್ ಡೀಟಾ. 1/r dr/dθ ಅಂದರೆ ಕಾಟ್ 5. ಇದು ಕಾಸ್ ಡೀಟಾ ಬೈ 1 ಪ್ಲಸ್ ಸೈನ್ ಡೀಟಾ. ಈಗ ನೋಡಿ, ಇದು ಡಿಫ್ರೆನ್ಷಿಯೇಷನ್ ಗೊತ್ತಿದೆಯಲ್ವ ಮಾಡೋದು ಹೆಂಗೆ ಅಂತ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಬರೆಯೋದೆಲ್ಲ ಬರುತ್ತೆ ಅಲ್ವಾ. ಈಗ ಡಿಫ್ರೆನ್ಷಿಯೇಷನು ಲಾಗ್ ಆಫ್ ಎನಿಥಿಂಗ್ ಅಂದ್ರೇನು, 1/r dr/dθ. ಲಾಗ್ ಎಗೆ 0, ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾಗೆ ಲಾಗ್ ಆಫ್ ಎನಿಥಿಂಗ್ ಏನು 1/ಎನಿಥಿಂಗ್. ಆಮೇಲೆ 1 ಪ್ಲಸ್ ಸೈನ್ ಡೀಟಾಗೆ ಮಾಡಬೇಕು. 1ಗೇನು 0 ಪ್ಲಸ್ ಸೈನ್ ಡೀಟಾಗೇನು ಕಾಸ್ ಡೀಟಾ. ಗೊತ್ತಾಗಿತ್ತಲ್ವಾ. ಇದಾಯಿತು. ಈಗ ಫಾರ್ಮುಲೇಸ್ ಯಾವುದು ಯೂಸ್ ಮಾಡಬೇಕಿಲ್ಲಿ ಹೇಳಿ. 1 ಪ್ಲಸ್ ಸೈನ್ ಡೀಟಾ ಫಾರ್ಮುಲಾ ಗೊತ್ತಾ ನಿಮಗೆ. ನಮಗೆ ಗೊತ್ತಿರೋ ಫಾರ್ಮುಲಾನ ಬರ್ಬಿಡ್ತೀನಿ. ಏನೇನು ಹೇಳಿ. ಹಾಫ್ ಆ್ಯಂಗಲ್ ಫಾರ್ಮುಲಾ. ಸೈನ್ ಡೀಟಾ ಅಂದ್ರೇನು, ಅಲ್ಲಲ್ಲ 2 ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2. 1 ಮೈನಸ್ ಕಾಸ್ ಡೀಟಾಗೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ 2. 1 ಪ್ಲಸ್ ಕಾಸ್ ಡೀಟಾಗೆ 2 ಕಾಸ್ ಸ್ಕ್ವೇರ್ ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವ. ಈ 3 ಫಾರ್ಮುಲೆ ನಮಗೆ ಗೊತ್ತಿರೋದು. ಆದರೆ ಇಲ್ಲಿ 1 ಪ್ಲಸ್ ಕಾಸ್ ಡೀಟಾ ಇಲ್ಲ. ಏನಿದೆ ಕೆಳಗಡೆ ಡಿನಾಮಿನೇಟ್ರಲ್ಲಿ 1 ಪ್ಲಸ್. ಇದನ್ನ ಸ್ವಲ್ಪ ಬೇರೆ ಥರ ಮಾಡಬೇಕು. ಯಾವ ಥರ ಅಂದರೆ ಇದೆರಡು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಬರೀ 1 ಅಂದರೆ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್. ಇದು ಯಾವ ಫಾರ್ಮುಲಾ ಹೇಳಿ. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಅಥವಾ ಇನ್ನೊಂದು ಹೇಳ್ಬೋದು, ಏನು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಲ್ಸೋ 1. ಅರ್ಥ ಆಗ್ತಿದೆಯಲ್ವಾ. ಈಗ ಅದೇ ಥರ ಕಾಸ್ ಡೀಟಾಗೆ ಫಾರ್ಮುಲಾ. ಈಗ ಸೈನ್ ಡೀಟಾಗೆ ಫಾರ್ಮುಲಾ ಏನು, 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2. ಅದೇ ಥರ ಕಾಸ್ ಡೀಟಾಗೆ ಹೇಳಿ ಫಾರ್ಮುಲಾ. ಆಮೇಲೆ 2 ಕಾಸ್ ಡೀಟಾ ಬೈ 2 ಸೈನ್ ಡೀಟಾ ಬೈ 2 ಅಂತ ಹೇಳಬೇಡಿ. ಸೈನ್ ಡೀಟಾ ಅಂದರೆ ಎರಡೂ ಸೇಮೆ. ಇದು ಸೇಮೆ. ಸೈನ್ ಡೀಟಾನ ಈ ಥರನೂ ಬರಿಬೋದು. ಹೇಳಿ. 2 ಕಾಸ್ ಡೀಟಾ ಬೈ 2 ಇಂಟು ಸೈನ್ ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ. ಇದೆರಡು ಯಾವುದಕ್ಕೆ ಫಾರ್ಮುಲಾ, ಅದು ಸೈನ್ ಡೀಟಾಗೆ. ಕಾಸ್ ಡೀಟಾಗೆ ಫಾರ್ಮುಲಾ ಬೇರೆದು. ಇಲ್ಲಿ ಈಗ ಬರೀತೀನ, ಜ್ಞಾಪಕ ಇಟ್ಕೊಳ್ಳಿ. ಹೇಳಿ. ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಬೈ 2. ಇಷ್ಟು ನೀವು ಅಲ್ಲಿ ಬರೀಬೇಕು. ಈಗ ಹೇಳಿ. ಕಾಟ್ 5 ಈಸ್ ಈಕ್ವಲ್ ಟು ಹೇಳಿ. ಫಸ್ಟು ಕಾಸ್ ಡೀಟಾ ಎಲ್ಲಿದೆ, ಅರ್ಥ ಆಗ್ತಿದೆಯಲ್ವಾ. ಕಾಸ್ ಡೀಟಾಗೆ ಫಾರ್ಮುಲಾ ಹೇಳಿ. ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಮೈನಸ್ ಡೀಟಾ ಬೈ 2. ಈಗ 1 ಪ್ಲಸ್ ಸೈನ್ ಡೀಟಾಗೆ ಎಲ್ಲಿದೆ ಫಾರ್ಮುಲಾ, ಅಲ್ಲಿ ನೋಡ್ಬಿಟ್ಟು ಹೇಳ್ತೀರಾ. ಅಷ್ಟರಲ್ಲೇ ಯೂಸ್ ಮಾಡ್ಬೇಕು ನೀವು. 1 ಪ್ಲಸ್ ಸೈನ್ ಡೀಟಾಗೆ ಎಲ್ಲಿದೆ ಫಾರ್ಮುಲಾ, ಇಲ್ಲ ಅಲ್ವಾ. 1 ಪ್ಲಸ್ ಕಾಸ್ ಡೀಟಾಗೆ ಇರೋದು. ಅರ್ಥ ಆಗ್ತಿದೆಯಲ್ವಾ. ಆದರೆ ಯಾವುದಕ್ಕಿಲ್ಲ, 1 ಪ್ಲಸ್ ಸೈನ್ ಡೀಟಾಗಿಲ್ಲ. ಅವಾಗ ಏನು ಮಾಡಬೇಕು, 1ಗೆ ಫಾರ್ಮುಲಾ ಇದೆಯಲ್ಲ ಅದು ಬರ್ಕೋಬೇಕು. ಹೇಳಿ. 1ಗೆ ಏನಂತ ಬರೆಯೋಣ, ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಡೀಟಾ ಬೈ 2. ಇದು 1 ಬದಲು ಪ್ಲಸ್ ಸೈನ್ ಡೀಟಾ ಬದಲು ಡೀಟಾ ಬೈ 2 ಸೈನ್ ಡೀಟಾ ಬೈ 2 ಬೇಕಾದರೂ ಬರ್ಕೋಬೋದು, ಅಥವಾ 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2 ಬೇಕಾದರೂ ಬರ್ಕೋಬೋದು. ಯಾವುದು ಬರೆಯೋಣ, ಮೇಲ್ಗಡೆದು ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ. ಹೇಳಿ. 2 ಕಾಸ್ ಡೀಟಾ ಬೈ 2 ಇಂಟು ಸೈನ್ ಡೀಟಾ ಬೈ 2. ಈಗ ಇದು ನೋಡಿ, ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ ಅದು ಕಾಸ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್ ಇದ್ದಂಗೆ. ಸೈನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ
ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೇನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಅಂದರೆ ಕಾಸ್ ಡೀಟಾ ಬೈ ಟು, ಬಿ ಅಂದರೆ ಸೈನ್ ಡೀಟಾ ಬೈ ಟು. ಅಂದರೆ ಇಲ್ಲಿ ಎ ಜಾಗದಲ್ಲಿ ಕಾಸ್ ಡೀಟಾ ಬೈ ಟು, ಬಿ ಜಾಗದಲ್ಲಿ ಸೈನ್ ಡೀಟಾ ಬೈ ಟು ಹಾಕಿದ್ರೆ ಇದು ಬರುತ್ತೆ. ಏನಾಗುತ್ತೆ ಹೇಳಿ? ಇದು ಕಾಸ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಮೈನಸ್ ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಈಸ್ ಈಕ್ವಲ್ ಟು ಏನಾಗುತ್ತೆ? ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು ಇಂಟು ಕಾಸ್ ಡೀಟಾ ಬೈ ಟು ಮೈನಸ್ ಸೈನ್ ಡೀಟಾ. ಅಂದರೆ ಇದ್ರ ಬದಲು ಏನು ಬರಿಬೋದು ನಾವು ಹೇಳಿ? ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು. ಹೇಳಿ, ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು ಇಂಟು ಹೇಳಿ ಕಾಸ್ ಡೀಟಾ ಬೈ ಟು ಮೈನಸ್ ಹೇಳಿ ಸೈನ್ ಡೀಟಾ ಬೈ ಟು. ಕರೆಕ್ಟ್ ಅಲ್ವಾ? ಈಗ ಕೆಳಗಡೆ ಇರೋದು ಯಾವುದು? ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಪ್ಲಸ್ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಪ್ಲಸ್ 2 ಕಾಸ್ ಡೀಟಾ ಬೈ ಟು ಇಂಟು ಸೈನ್ ಡೀಟಾ ಬೈ ಟು. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಏನು ಹೇಳಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ವೆರಿ ಗುಡ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಎ ಜಾಗದಲ್ಲಿ ಏನಿದೆ? ಅಲ್ಲಲ್ಲ, ಎ ಸ್ಕ್ವೇರ್ ಜಾಗದಲ್ಲಿ ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಇರೋದು. ಎ ಜಾಗದಲ್ಲಿ ಏನಿದೆ? ಬರೀ ಕಾಸ್ ಡೀಟಾ ಬೈ ಟು. ಬಿ ಜಾಗದಲ್ಲಿ ಸೈನ್ ಡೀಟಾ ಬೈ ಟು. ಇದನ್ನ ಇಲ್ಲಿಗೆ ಹಾಕಿ ಏನಾಗುತ್ತೆ ಹೇಳಿ? ಕಾಸ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಆಗುತ್ತೆ, ಪ್ಲಸ್ ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಆಗುತ್ತೆ. 2 ಕಾಸ್ ಡೀಟಾ ಬೈ ಟು ಇಂಟು ಸೈನ್ ಡೀಟಾ ಬೈ ಟು ಆಗುತ್ತೆ. ಇದು 3 ಇಲ್ಲಿದೆ ಅಲ್ವಾ? ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಪ್ಲಸ್ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಪ್ಲಸ್ 2 ಕಾಸ್ ಡೀಟಾ ಬೈ ಟು ಸೈನ್ ಡೀಟಾ ಬೈ ಟು. ಇದ್ರ ಬದಲು ಏನು ಬರೀಬೋದು ಹೇಳಿ? ಎ ಬದಲು ಕಾಸ್ ಡೀಟಾ ಬೈ ಟು ಪ್ಲಸ್ ಬಿ ಬದಲು ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್. ಹೇಳಿ ಏನಾಯ್ತು ಇದು? ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇಲ್ಲಿ ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ವ? ಉಳಿಯೋದು ಯಾವುದು? ಕಾಟ್ ಫೈ ಈಸ್ ಈಕ್ವಲ್ ಟು ಹೇಳಿ ಮೇಲ್ಗಡೆ ಏನು ಉಳಿಯುತ್ತೆ ಹೇಳಿ? ಕಾಸ್ ಡೀಟಾ ಬೈ ಟು ಮೈನಸ್ ಸೈನ್ ಡೀಟಾ ಬೈ ಟು. ಕೆಳಗಡೆ ಏನು ಉಳಿಯುತ್ತೆ ನೋಡಿ? ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು 2 ಟೈಮ್ ಇರುತ್ತೆ ಅಂತ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಬರೀ ಕಾಸ್ ಡೀಟಾ ಬೈ ಟು ಪ್ಲಸ್ ಸೈನ್ ಡೀಟಾ ಬೈ ಟು ಉಳಿಯುತ್ತೆ ನೋಡಿ. ಈ ಥರ ಫಾರ್ಮಲ್ಲಿ ಬಂದಾಗ ನೀವು ಕಾಸ್ ಎಕ್ಸಿಂದ ಎಲ್ಲನೂ ಡಿವೈಡ್ ಮಾಡ್ಕೋಬೇಕು. ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಥರ ಬಂದರೆ ನಾವೇನು ಮಾಡಬೇಕು? ಕಾಸ್ ಎಕ್ಸಿಂದ ಫುಲ್ಲು ಡಿವೈಡ್ ಮಾಡ್ಕೋಬೇಕು. ಅಂದರೆ ಕಾಸ್ ಡೀಟಾ ಬೈ ಟು ಇಂದ ಫುಲ್ ಡಿವೈಡ್ ಮಾಡಬೇಕು. ಏನಾಗುತ್ತೆ ಈಗ ಹೇಳಿ? ಏನಾಯಿತು? ಕಾಸ್ ಡೀಟಾ ಬೈ ಟು ಡಿವೈಡೆಡ್ ಬೈ ಕಾಸ್ ಡೀಟಾ ಬೈ ಟು, ಆಮೇಲೆ ಮೈನಸ್ ಸೈನ್ ಡೀಟಾ ಬೈ ಟು ಡಿವೈಡೆಡ್ ಬೈ ಕಾಸ್ ಡೀಟಾ ಬೈ ಟು, ಆಮೇಲೆ ಕಾಸ್ ಡೀಟಾ ಬೈ ಟು ಡಿವೈಡೆಡ್ ಬೈ ಕಾಸ್ ಡೀಟಾ ಬೈ ಟು, ಆಮೇಲೆ ಪ್ಲಸ್ ಸೈನ್ ಡೀಟಾ ಬೈ ಟು ಡಿವೈಡೆಡ್ ಬೈ ಕಾಸ್ ಡೀಟಾ ಬೈ ಟು. ಈಗ ಆನ್ಸರ್ ಏನು ಬರುತ್ತೆ ಹೇಳಿ? ಕಾಟ್ ಫೈ ಈಸ್ ಈಕ್ವಲ್ ಟು ನೋಡಿ, ಕಾಸ್ ಡೀಟಾ ಬೈ ಟು ಕ್ಯಾನ್ಸಲ್ ಆದರೆ 1 ಮೈನಸ್ ಸೈನ್ ಬೈ ಕಾಸ್ ಅಂದರೆ ಏನು? ಟ್ಯಾನ್. ಕಾಸ್ ಕ್ಯಾನ್ಸಲ್ ಆದರೆ ಪ್ಲಸ್ ಸೈನ್ ಬೈ ಕಾಸ್ ಅಂದರೆ ಈಗ ಯಾವ ಫಾರ್ಮುಲಾ? 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್. ಹೇಳಿ ಫಾರ್ಮುಲಾ? 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಕಾಟ್ಗೆ ಕನ್ವರ್ಟ್ ಮಾಡೋ ಫಾರ್ಮುಲಾ. ಇಲ್ಲಿ ಏನಾಗುತ್ತೆ ಹಂಗಿದ್ರೆ ಹೇಳಿ? ಕಾಟ್ ಫೈ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಅಂದರೆ ಏನು? ಡೀಟಾ ಬೈ 2 ನೋಡಿ. 1 ಮೈನಸ್ ಟ್ಯಾನ್ ಡೀಟಾ ಬೈ 2 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಡೀಟಾ ಬೈ 2 ಅಂದ್ರೇನು? ಕಾಟ್ ಆಫ್ ಪೈ ಬೈ 4 ಪ್ಲಸ್ ಡೀಟಾ ಬೈ 2 ಅಂದರೆ 5 ಏನೈತಿ ಈಗ? ಪೈ ಬೈ 4 ಪ್ಲಸ್ ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ? ಇದಾದಮೇಲೆ ಅಟ್
ಡೀಟಾ ಈಸ್ ಈಕ್ವಲ್ ಟು ಏನು, ಆವಾಗ ಫೈ ಏನಾಗುತ್ತೆ, π/4 ಪ್ಲಸ್ π/2 ಹೋಲ್ ಡಿವೈಡೆಡ್ ಬೈ 2. ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ ಇದನ್ನ. ಶಿಫ್ಟು ಇದು ಹೊಡೀರಿ, π/4 ಪ್ಲಸ್ ಶಿಫ್ಟು π/2 ಡಿವೈಡ್ ಬೈ 2. ಏನು ಬಂತು ಆನ್ಸರು, π/2 ಬರುತ್ತೆ. 1/2 π ಅಂದರೆ π/2. ಹ್ಞೂ 1/2 π ಅಂದರೆ π/2 ಬರಿಬೋದು. ಅದು ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗ ಹೇಳಿ ಹೆಂಗೆ ಮಾಡಬೇಕು ಇದನ್ನ ಇನ್ನೊಂದು ಸತಿ. r ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ ಸೈನ್ ಡೀಟಾ. ಟೇಕ್ ಲಾಗ್ ಆನ್. ಲಾಗ್ r ಈಸ್ ಈಕ್ವಲ್ ಟು ಲಾಗ್ a ಇಂಟು 1 ಪ್ಲಸ್ ಸೈನ್ ಡೀಟಾ. ಲಾಗ್ r ಈಸ್ ಈಕ್ವಲ್ ಟು ಲಾಗ್ a ಪ್ಲಸ್ ಲಾಗ್ ಆಫ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೇನು 1/r dr/ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾಗೆ ಪ್ಲಸ್ ಸೈನ್ ಡೀಟಾ. 1ಗೆ 0, ಸೈನ್ ಡೀಟಾಗೆ ಕಾಸ್ ಡೀಟಾ. ಕಾಟ್ ಫೈ ಈಸ್ ಈಕ್ವಲ್ ಟು ಕಾಸ್ ಡೀಟಾ ಬೈ 1 ಪ್ಲಸ್ ಸೈನ್ ಡೀಟಾ. ಕಾಟ್ ಫೈ ಕಾಸ್ ಡೀಟಾಗೆ ಫಾರ್ಮುಲಾ ಏನು, 2 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಬೈ 2. 1ಗೆ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಡೀಟಾ ಬೈ 2. ಸೈನ್ ಡೀಟಾಗೆ 2 ಕಾಸ್ ಡೀಟಾ ಬೈ 2 ಸೈನ್ ಡೀಟಾ ಬೈ 2. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಕಾಸ್ ಡೀಟಾ ಬೈ 2 ಪ್ಲಸ್ ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2 ಮೈನಸ್ ಸೈನ್ ಡೀಟಾ. ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಕಾಸ್ ಡೀಟಾ ಬೈ 2 ಪ್ಲಸ್ ಸೈನ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆದರೆ ಉಳಿಯೋದೇನು, ಕಾಸ್ ಡೀಟಾ ಬೈ 2 ಮೈನಸ್ ಸೈನ್ ಡೀಟಾ ಬೈ 2 ಡಿವೈಡ್ ಬೈ ಕಾಸ್ ಡೀಟಾ ಬೈ 2 ಪ್ಲಸ್ ಸೈನ್ ಡಿವೈಡ್ ಬೈ ಕಾಸ್ ಡೀಟಾ ಬೈ 2 ಮಾಡಿ ಎಲ್ಲ ಕಡೆಯೂ. ಆಮೇಲೆ ಇದು 1 ಸೈನ್ ಬೈ ಕಾಸ್ ಟ್ಯಾನು, 1 ಟ್ಯಾನು. ಕಾಟ್ ಫೈ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂದ್ರೇನು, ಕಾಟ್ ಆಫ್ π/4 ಪ್ಲಸ್ ಎಕ್ಸ್. ಎಕ್ಸ್ ಅಂದರೆ ಡೀಟಾ ಬೈ 2. ಫೈ ಈಸ್ ಈಕ್ವಲ್ ಟು π/4 ಪ್ಲಸ್ ಡೀಟಾ ಬೈ 2. ಡೀಟಾ ಬೈ 2 ಹಾಕಿದ್ರೆ 5 ಸಿಗ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.